ಇನ್ನೊಬ್ಬರಿಗೆ ನಾವು ಒಳ್ಳೆಯದನ್ನು ಬಯಸೋದ್ರಲ್ಲೇ ನಮಗೂ ಏನಂತಂದರೆ ಹಿತ ಇದೆ ಅನ್ನುವಂಥ ಅರಿವು ಬಹುತೇಕರಿಗೆ ಯಾಕೆ ಉಂಟಾಗೋದಿಲ್ಲ? ಮೂಲ ಉದ್ದೇಶಪ್ಪ, ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮ್ಮ ಧ್ಯೇಯ ವಾಕ್ಯ ಆಯಿತು. ಹೌದು, ಈ ಭೂಮಿಯ ಅಂತ ಬಂದಿರುವಂತಹ ವಾಕ್ಯ ಅದು. ಯಾರು ಬಿಟ್ಟು ಬರ್ಬೇಕಿಲ್ಲ ನನಗೆ. ಸರ್ವೇ ಜನ ಸುಖಿನೋ ಭವಂತು ನಾವು ಇಲ್ವಾ ಅಲ್ಲಿ? ಎಲ್ಲರೂ ನಾನು ಇನ್ಕ್ಲೂಸಿವ್ ಹೌದಲ್ಲ? ಅಷ್ಟೇ ಬಂದಿದೆ ಅಂತಲ್ಲಿ. ಎಲ್ಲರೂ ಹಿತವಾಗಿರಲಿ ಅಂತ ನಾನು ಇದ್ದೀನಿ ಅಂತ ಅಷ್ಟೇ ಅಲ್ಲಿ. ಎಲ್ರಿಗೂ ಒಳ್ಳೆದಾಗ ನನಗೂ ಒಳ್ಳೆದಾಗ ಅಂತ ಅರ್ಥ. ಎಲ್ರಿಗೂ ಆರೋಗ್ಯ ಬರಲಿ, ನನಗೂ ಆರೋಗ್ಯ ಬರಲಿ ಅಂತ ಅರ್ಥ. ನನಗೆ ಕೆಲವು ಬರಲಿಲ್ಲ ಅದನ್ನ. ಎಲ್ಲರಿಗೂ ನಾನು ಏನು ಬಯಸ್ತೀನಿ, ಎಲ್ಲರೂ ನಾನು ಸೇರ್ಕೊಳ್ತಾನಪ್ಪ. ಹಾಗಾಗಿ ಸರ್ವರ ಹಿತವೇ ನನ್ನ ಹಿತವೂ ಆಗಿದೆ ಅಷ್ಟೇ. ಅದು ಬಂದ್ಬಿಟ್ರೆ, ಆ ಧ್ಯೇಯ ವಾಕ್ಯ ನಿಜವಾಗ್ಲೂ ಬಂದ್ಬಿಟ್ರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ತದೆ. ನಾನು ಬೇರೆಯವರಿಗೆ ಹಾನಿ ಮಾಡಿದ್ರೆ ಆ ಹಾನಿ ನನಗೂ ಆಗ್ತದೆ, ಯಾಕಂದ್ರೆ ನಾನು ಅಲ್ಲಿದ್ದೇನೆ ಅನ್ನೋ ಭಾವನೆ ಬಂದಾಗ ಎಂಥ ಒಳ್ಳೆಯ ಸಮಾಜ ನಿರ್ಮಾಣ ಆಗ್ತದೆ. ಆ ಅಜ್ಞಾನವನ್ನು ಆವರಿಸಿದೆ. ಎಲ್ಲರೂ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ತೀನಿ, ಅವನು ಹಾಳಾಗ್ಲಿ, ನಾನು ಇದೀನಪ್ಪ ಅಲ್ಲಿ, ಅದು ನನಗೂ ಬರ್ತದಲ್ವ. ಹಾಗೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾಗಿರುವಂತು ಅಂದಾಗ ಎಲ್ಲರಿಗೂ ಒಳ್ಳೆಯದಾದರೆ ನಾನು ಅದನ್ನು ಸೇರ್ಕೊಂಡಿದ್ದೇನೆ ಅನ್ನೋದೇ ಅರ್ಥ. ಅದೇ ನನ್ನ ಪ್ರಾರ್ಥನೆ ಆಗಬೇಕು ಆಕ್ಚುಲಾಗಿ. ಪ್ರಕೃತಿಯ ಕಾಳಜಿ ನಮಗೆ ಯಾಕೆ ತಿಳಿಯಲ್ಲ? ಪ್ರಕೃತಿಯ ಕಾಳಜಿ ನಮಗೆ ಯಾಕೆ ತಿಳಿಯಲ್ಲ ಮನುಷ್ಯರಿಗೆ? ಮನುಷ್ಯನ